Okay, this is session 3. We'll continue talking about depreciation. ಡಿಪ್ರಿಸಿಯೇಷನ್ ಬಗ್ಗೆ ಇನ್ನೊಂದಷ್ಟು ಮಾತಾಡೋಣ ಇದರಲ್ಲಿ. ಲಾಸ್ಟ್ ಸೆಷನಲ್ಲಿ ವಿ ಗಾಟ್ ಅ ಬ್ರೀಫ್ ಆಫ್ ಡಿಪ್ರಿಸಿಯೇಷನ್ ಅಂದರೆ ಏನು, ಕಂಡೀಷನ್ಸ್ ಏನು ಅಂತೆಲ್ಲ ನೋಡಿದ್ವಿ. ಇವತ್ತು ಡಿಪ್ರಿಸಿಯೇಷನ್ ಬಗ್ಗೆ ಇನ್ನೊಂದಷ್ಟು ತಿಳ್ಕೊಳ್ಳೋಣ. ಸೊ ಡಿಪ್ರಿಸಿಯೇಷನ್ ಅನ್ನೋದನ್ನು ಇಟ್ ಈಸ್ ಆಲ್ವೇಸ್ ಅಂಡರ್ WDV ಮೆಥಡ್. ಓಕೆ, ಡಿಪ್ರಿಸಿಯೇಷನ್ನು ಯಾವಾಗಲೂ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡಲ್ಲಿ ಮಾತ್ರ ಕಂಪ್ಯೂಟ್ ಮಾಡ್ತೀವಿ. ಎಕ್ಸೆಪ್ಟ್ ಫಾರ್ ಪವರ್ ಜನ್ರೇಷನ್ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿರುವಂಥ ಅಂಡರ್ಟೇಕಿಂಗ್ಸ್ನ ಬಿಟ್ಟು ಅವ್ರು ಬೇಕಾದರೆ ಸ್ಟ್ರೇಟ್ ಲೈನ್ ಮೆಥಡ್ ಯೂಸ್ ಮಾಡ್ಕೋಬೋದು. ಬಟ್ ಅದರ್ವೈಸ್ ಇಟ್ ಈಸ್ ಆಲ್ವೇಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಮಾತ್ರ ಯೂಸ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಕಂಪ್ಯೂಟೆಡ್ ಆನ್ ಬ್ಲಾಕ್ ಆಫ್ ಅಸೆಟ್ಸಲ್ಲಿ ಮಾತ್ರ ನಾವು ಇದನ್ನು ಕಂಪ್ಯೂಟ್ ಮಾಡ್ತೀವಿ. ಬ್ಲಾಕ್ ಆಫ್ ಅಸೆಟ್ಸ್ ಅಂದರೆ ನಾವು ಸೇ ಫಾರ್ ಎಕ್ಸಾಂಪಲ್ ದೆರ್ ಆರ್ 10 ಮೆಷಿನ್ಸ್ಗೆ ನೀವು ಸೆಪ್ರೇಟಾಗಿ ಮೆಷಿನ್ 1, ಮೆಷಿನ್ 2, ಮೆಷಿನ್ 3 ಅಂತ ಡಿಪ್ರಿಸಿಯೇಷನ್ ಕಂಪ್ಯೂಟ್ ಮಾಡೋದಿಲ್ಲ. All the machines are put together in one block which is called as machinery block ಅಂತ ಒಂದನ್ನು ತಗೋತೀವಿ. ಅದಕ್ಕೆ ನಾವು ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ ಟ್ಯಾಂಜಿಬಲ್ ಅಸೆಟ್ಸಲ್ಲಿ 4 ರೀತಿಯಾದಂಥ ಅಸೆಟ್ಸ್ ಡಿಪ್ರಿಸಿಯೇಟ್ ಮಾಡ್ತೀವಿ. 4 ರೀತಿಯಾದಂಥ ಅಸೆಟ್ಸ್ನ ಡಿಪ್ರಿಸಿಯೇಟ್ ಮಾಡ್ತೀವಿ: ಬಿಲ್ಡಿಂಗ್, ಮಿಷನರಿ, ಪ್ಲ್ಯಾಂಟ್ ಆ್ಯಂಡ್ ಫರ್ನಿಚರ್. ಇಂಟ್ಯಾಂಜಿಬಲ್ ಅಸೆಟ್ಸಲ್ಲಿ ನೋಹಾ, ಪೇಟೆಂಟ್, ಟ್ರೇಡ್ ಮಾರ್ಕ್, ಲೈಸೆನ್ಸ್, ಫ್ರಾಂಚೈಸ್ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡ್ತೀವಿ. ಗುಡ್ ವಿಲ್ಗೆ ನೋ ಡಿಪ್ರಿಸಿಯೇಷನ್, ಇಟ್ ಈಸ್ ನಾಟ್ ಅಲೌಡ್. ಓಕೆ, ಸೊ ಡಿಪ್ರಿಸಿಯೇಷನ್ ಬ್ಲಾಕ್ ಆಫ್ ಅಸೆಟ್ಸ್ ಅಂತ ಹೇಳಿದೆ ನಾನಾಗಲೇ. ರೇಟ್ ಆಫ್ ಡಿಪ್ರಿಸಿಯೇಷನ್ ಇಸ್ ಆಲ್ಸೋ ಬೀನ್ ಮೆನ್ಷನ್, ಇನ್ಕಮ್ ಟ್ಯಾಕ್ಸಲ್ಲೇ ಮೆನ್ಷನ್ ಮಾಡ್ತಾರೆ. ಅದೇ ರೇಟ್ನ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಇದು ಪ್ರಾಬ್ಲಮಲ್ಲಿರುತ್ತೆ, ಕೆಲವೊಮ್ಮೆ ಇರಲ್ಲ. ಸೊ ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್. ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಆದರೆ 5%, ಆಫೀಸ್, ಫ್ಯಾಕ್ಟ್ರಿ, ಗೋಡೌನ್ ಬಿಲ್ಡಿಂಗ್ ಆದರೆ 10%. ಸೊ ಪರ್ಸ್ನಲ್ ಪರ್ಪಸ್ಗೆ ರೆಸಿಡೆನ್ಷಿಯಲ್ ಆದರೆ 5%, ಅದರ್ವೈಸ್ ಬಿಲ್ಡಿಂಗ್ ಇಸ್ ಅಟ್ 10%, ಫರ್ನಿಚರ್ ಇಸ್ ಅಟ್ 10%, ಪ್ಲಾಂಟ್, ಮೆಷಿನರಿ, ಮೋಟರ್ ಕಾರ್ ಅಟ್ 15%, ಬಸ್, ಲಾರಿ, ಟ್ಯಾಕ್ಸಸ್ ಯೂಸ್ಡ್ ಇನ್ ಅ ಬಿಸ್ನೆಸ್ ಆಫ್ ರನ್ನಿಂಗ್ ದೆಮ್ ಆನ್ ಹೈಯರ್. ಅಂದರೆ ಈ ಟ್ರಾವೆಲ್ ಏಜೆನ್ಸಿಗಳು, ಟ್ರಾನ್ಸ್ಪೋರ್ಟ್ ಏಜೆನ್ಸಿಗಳೆಲ್ಲ ಇರ್ತಾವಲ್ಲ, ಹೈಯರ್ ಮೇಲೆ ಈ ಲಾರೀಸ್ನ, ಬಸ್ಸಸ್ನೆಲ್ಲ ಯೂಸ್ ಮಾಡ್ತಾರಲ್ಲ, ಅವ್ರಿಗೆ 30%. Otherwise, if you own your bus, lorries and taxis, depreciation is at 40%. Professional books, 40%. Computers, 40%. Surgical equipment, 40%. Typewriter, 40%. 15%. Signboard, 10%. Neon signboards, light ಎಲ್ಲ ಬರುತ್ತಲ್ಲ ಅದು 15%. Intangible assets, 25%. Okay, these are important. Just mark them up. ಒಂದು ನಿಮ್ಮ ಬಿಲ್ಡಿಂಗ್ಸ್ ನೋಡ್ಕೊಳ್ಳಿ, ಫರ್ನಿಚರ್, ಪ್ಲಾಂಟ್ ಆ್ಯಂಡ್ ಮಿಷನರಿ ನೋಡ್ಕೊಳ್ಳಿ, ಇಂಟ್ಯಾಂಜಿಬಲ್ ಅಸೆಟ್ಸ್ ನೋಡ್ಕೊಳ್ಳಿ, ಕಂಪ್ಯೂಟರ್ಸ್, ಪ್ರೊಫೆಷ್ನಲ್ ಬುಕ್ಸ್, ಇವನ್ನೆಲ್ಲ ಮೇಜರಾಗಿ ನೋಡ್ಕೊಳ್ಳಿ. ಓಕೆ, ದೇರ್ ಆರ್ ಸರ್ಟನ್ ಕಂಡೀಷನ್ಸ್ ಫಾರ್ ಚಾರ್ಜಿಂಗ್ ಡಿಪ್ರಿಸಿಯೇಷನ್ ಆಲ್ಸೋ. ಫಸ್ಟ್ ಒನ್, ದೇ ಶುಡ್ ಬಿ ಯೂಸ್ ಫಾರ್ ಮೋರ್ ದೆನ್ 180 ಡೇಸ್. 180 ದಿನಗಳಿಗಿಂತ ಜಾಸ್ತಿ ಯೂಸ್ ಮಾಡಿದರೆ ಮಾತ್ರ ಫುಲ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಸಿಗುತ್ತೆ. ಇಲ್ಲಾಂದರೆ ಯು ವಿಲ್ ಗೆಟ್ ಓನ್ಲಿ ಹಾಫ್ ದ ರೇಟ್ ಆಫ್ ಡಿಪ್ರಿಸಿಯೇಷನ್. So if say for example your rate of depreciation is 20%, 180 days ಯೂಸ್ ಮಾಡಿದ್ರೆ 20% ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ಬೋದು. 180 ಡೇಸ್ಗಿಂತ ಕಡಿಮೆ ಯೂಸ್ ಮಾಡಿದ್ರೆ ಯು ಕ್ಯಾನ್ ಚಾರ್ಜ್ ಓನ್ಲಿ 10% ಡಿಪ್ರಿಸಿಯೇಷನ್. ಓಕೆ, ದೆನ್ ಅಡಿಷ್ನಲ್ ಡಿಪ್ರಿಸಿಯೇಷನ್ಗೆ ಸಂಬಂಧಪಟ್ಟ ಹಾಗೆ ಅಂಡರ್ ಸೆಕ್ಷನ್ 32 ಯು ಕ್ಯಾನ್ ಆಲ್ಸೋ ಗೆಟ್ ಅಡಿಷ್ನಲ್ ಡಿಪ್ರಿಸಿಯೇಷನ್. ಯಾವುದ್ಯಾವುದು ಅಂದರೆ ಅಟ್ ದ ರೇಟ್ ಆಫ್ 20% ಆಫ್ ಆ್ಯಕ್ಚುಯಲ್ ಕಾಸ್ಟ್. ಇದು ಇನ್ ಅಡಿಷನ್ ಟು ದ ನಾರ್ಮಲ್ ಡಿಪ್ರಿಸಿಯೇಷನ್ ಜೊತೆಗೆ ಇದನ್ನು ಕೊಡ್ತಾರೆ. ಯಾರ್ಯಾರಿಗೆ ಕೊಡ್ತಾರೆ, ಯಾವ್ಯಾವ ಅಸೆಟ್ಟಿಗೆ ಕೊಡ್ತಾರೆ ಅಂದರೆ ಓನ್ಲಿ ಫಾರ್ ದೋಸ್ ಬಿಸ್ನೆಸಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದ ಪ್ರೊಡಕ್ಷನ್ ಪ್ರಾಸೆಸ್. ಪ್ರೊಡಕ್ಷನಲ್ಲಿ ಇನ್ವಾಲ್ವ್ ಆಗಿರುವಂಥ ಬಿಸ್ನೆಸ್ಗೆ ಆನ್ ದ ಪ್ಲಾಂಟ್ ಆ್ಯಂಡ್ ಮಿಷನರಿ ದೇ ಹ್ಯಾವ್ ಅಕ್ವೈರ್ಡ್ ಆಫ್ಟರ್ 31st March 2005. 31st March ನಂತರ ಅಕ್ವೈರ್ ಮಾಡ್ಕೊಂಡಿರೋ ಪ್ಲಾಂಟ್ ಆ್ಯಂಡ್ ಮಿಷನರಿ ಮೇಲೆ ದಿಲ್ ಗಿವ್ ಯು, ಇಫ್ ಯು ಆರ್ ಯೂಸಿಂಗ್ ಇಟ್ ಫಾರ್ ಪ್ರೊಡಕ್ಷನ್ ಪ್ರೋಸೆಸ್ ಯೂಸ್ ಮಾಡ್ತಾ ಇದ್ದರೆ ಅಡಿಷ್ನಲ್ ಆಗಿ 20% ಡಿಪ್ರಿಸಿಯೇಷನ್ನ ನೀವು ತೊಗೋಬೋದು. ಸೊ ಪ್ಲಾಂಟ್ ಆ್ಯಂಡ್ ಮಿಷನರಿ ಯೂಶ್ವಲಿ ಇದು 15% ಇರುತ್ತೆ, ಅದು ಜೊತೆಗೆ ಇದು ಅಡಿಷ್ನಲ್ ಆಗಿ ಪ್ಲಸ್ 20% ತೊಗೋಬೋದು. ಅಗೇನ್ ಕಂಡೀಷನ್ಸ್ ಏನು ಅಂದರೆ ಅಸೆಸಿ ಮಸ್ಟ್ ಬಿ ಎಂಗೇಜ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಎನ್ ಆರ್ಟಿಕಲ್ ಆರ್ ಎ ಥಿಂಗ್. ಯಾವುದಾದ್ರು ಒಂದು ಪ್ರೊಡಕ್ಷನ್ ಆ್ಯಕ್ಟಿವಿಟಿಲೇ ಇನ್ವಾಲ್ವ್ ಆಗಿರಬೇಕು. ಇಟ್ ಶುಡ್ ಬಿ ಇನ್ಸ್ಟಾಲ್ಡ್ ಆಫ್ಟರ್ 31st March 2005 ಆ್ಯಂಡ್ ಇಟ್ ಶುಡ್ ಬಿ ಎನ್ ಎಲಿಜಿಬಲ್ ಪ್ಲಾಂಟ್ ಆ್ಯಂಡ್ ಮಿಷನರಿ. ಓಕೆ, ಈ 3 ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಯು ಕ್ಯಾನ್ ಗೆಟ್ ಅಡಿಷನಲ್ 20%.
ಅಗೇನ್ ದಟ್ ಸೇಮ್ ಕಂಡೀಷನ್ 180 ಡೇಸ್ಗಿಂತ ಜಾಸ್ತಿ ಯೂಸ್ ಮಾಡಿದರೆ ಯು ಕ್ಯಾನ್ ಗೆಟ್ ಫುಲ್ 20%, ಅದರ್ವೈಸ್ ಯು ವಿಲ್ ಗೆಟ್ ಓನ್ಲಿ 10%, 50% ಆಫ್ 20%. Now, this is about carry forward and set off, but we'll just see. Unabsorbed depreciation ಅಂದರೆ ಡಿಪ್ರಿಸಿಯೇಷನ್ ಏನು ಅಲೌ ಮಾಡ್ತಾರೆ, ಏನು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಈಗ, ಆ ಡಿಪ್ರಿಸಿಯೇಷನ್ನ ಫಸ್ಟ್ ಏನು ಮಾಡ್ತೀವಿ ಅಂದರೆ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಿಂದ ಡಿಡಕ್ಷನ್ ಮಾಡ್ತೀವಿ. ಅಕಸ್ಮಾತ್ ಅದಕ್ಕೂ ಮೀರಿ ನಿಮ್ಮ ಪ್ರಾಫಿಟ್ಸು ಮೀರಿ ಡಿಪ್ರಿಸಿಯೇಷನ್ ಏನಾದರೂ ಇತ್ತು ಅಂದರೆ, ಫುಲ್ ಡಿಡಕ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಬೇರೆ ಹೆಡ್ಸ್ ಆಫ್ ಇನ್ಕಮಲ್ಲಿ ಡಿಡಕ್ಟ್ ಮಾಡಬಹುದು. ಬೇರೆ ಹೆಡ್ಸ್ ಆಫ್ ಇನ್ಕಮ್ಗೆ ಅಡ್ಜಸ್ಟ್ ಮಾಡ್ಬೋದು, ಎಕ್ಸೆಪ್ಟ್ ಫಾರ್ ಸ್ಯಾಲ್ರೀಸಿಗೆ ಮಾತ್ರ ಅಡ್ಜಸ್ಟ್ ಮಾಡಬಾರ್ದು. ಸ್ಯಾಲ್ರಿ ಬಿಟ್ಟು ಮಿಕ್ಕಿದ್ದಕ್ಕೆ ಅಡ್ಜಸ್ಟ್ ಮಾಡ್ಬೋದು. ಅದಾಗೂ ನಿಮಗೆ ಮಿಕ್ಕಿದೆ ಅಂದರೆ ಅದನ್ನು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಮುಂದಿನ ವರ್ಷ, ಅದರ ಮುಂದಿನ ವರ್ಷ, ಹಾಗೆ ಅದನ್ನು ನೀವು ರೈಟ್ ಆಫ್ ಮಾಡೋವರೆಗೂ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾನೇ ಇರಬಹುದು. ಓಕೆ, ಅದು ಮುಂದಿನ ವರ್ಷ ಎಲ್ಲಿ ಮಾಡ್ಬೋದು, ಮುಂದಿನ ವರ್ಷ ಯಾವುದೇ ಹೆಡ್ ಆಫ್ ಇನ್ಕಮಲ್ಲಿ ಕೂಡ ನೀವು ಸೆಟ್ ಆಫ್ ಮಾಡ್ಬೋದು. ಆಮೇಲೆ ಕರೆಂಟ್ ಡಿಪ್ರಿಸಿಯೇಷನ್ಗೆ ಆ್ಯಡ್ ಮಾಡಿಕೊಂಡು ನೀವು ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ನ ಕ್ಲೇಮ್ ಮಾಡ್ಕೋಬೋದು. ಸೊ ಎರಡೂ ಕ್ಲೇಮ್ ಮಾಡ್ಬೋದು. ಓಕೆ, ಸೊ ಕೆಲವೊಂದು ಪ್ಲಾಂಟ್ ಆ್ಯಂಡ್ ಮಿಷನರಿ ಆರ್ ನಾಟ್ ಎಲಿಜಿಬಲ್ ಫಾರ್ ಅಡಿಷ್ನಲ್ ಡಿಪ್ರಿಸಿಯೇಷನ್. ಯಾವುದ್ಯಾವುದು ಅಂದರೆ ರೋಡ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್, ಶಿಪ್ಸ್ ಆ್ಯಂಡ್ ಏರ್ಕ್ರಾಫ್ಟ್ಸ್, ಆಫೀಸ್ ಪ್ರಮೈಸ್, ಗೆಸ್ಟ್ ಹೌಸ್, ರೆಸಿಡೆನ್ಷಿಯಲ್ ಬಿಲ್ಡಿಂಗಲ್ಲಿ ಇನ್ಸ್ಟಾಲ್ ಮಾಡಿರುವಂಥ ಪ್ಲಾಂಟ್ ಆ್ಯಂಡ್ ಮಿಷನರಿ ವಿಚ್ ಇಸ್ ಯೂಸ್ಡ್ ಬಿಫೋರ್ ಇನ್ಸ್ಟಾಲೇಷನ್, ಅಂದರೆ ಸೆಕೆಂಡ್ ಹ್ಯಾಂಡ್ ಮಿಷನರೀಸ್ ಏನಾದರೂ ಇದ್ದರೆ those are also not eligible for additional depreciation. Then any plant and machinery, the entire cost of which is allowed as a deduction during the previous year. ಕೆಲವೊಂದು ಪ್ಲಾಂಟ್ ಆ್ಯಂಡ್ ಮಿಷನರಿಗೆ ಪ್ರೀವಿಯಸ್ ಇಯರಲ್ಲಿ ಫುಲ್ ಡಿಡಕ್ಷನ್ ಕೊಡ್ತಾರೆ. ಸೇ ಇಫ್ ಇಟ್ ಇಸ್ ಯೂಸ್ ಫಾರ್ ದ ಪರ್ಪಸ್ ಆಫ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಆಲ್, ಅಂಥ ಪ್ಲಾಂಟ್ ಆ್ಯಂಡ್ ಮಿಷನರಿಗೂ ಕೂಡ ಅಡಿಷ್ನಲ್ ಡಿಪ್ರಿಸಿಯೇಷನ್ ಕೊಡೋದಿಲ್ಲ. ಸೊ ಈ 6 ಆ್ಯಕ್ಟಿವಿಟಿ ಮಾಡುವಂಥ ಅಸೆಸೀಸ್ ಕೂಡ ಅಡಿಷ್ನಲ್ ಡಿಪ್ರಿಸಿಯೇಷನ್ ಕೊಡಲ್ಲ. ಇಫ್ ದೇ ಆರ್ ಇನ್ವಾಲ್ವ್ಡ್ ಇನ್ ಕುಕಿಂಗ್ ಫುಡ್ ಇನ್ ಅ ಹೋಟೆಲ್, ಕನ್ಸ್ಟ್ರಕ್ಷನ್ ಆಫ್ ಅ ಡ್ಯಾಮ್ ಬಿಲ್ಡಿಂಗ್ ಆರ್ ಸಿವಿಲ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್, ಕಟ್ಟಿಂಗ್ ಆ್ಯಂಡ್ ಪಾಲಿಷಿಂಗ್ ಆಫ್ ರಾ ಡೈಮಂಡ್ಸ್, ಹ್ಯಾಚಿಂಗ್ ಆಫ್ ಎಗ್ಸ್, ಪ್ರೆಷರ್ ಪೈಲಿಂಗ್ ಫಾರ್ ಬಿಲ್ಡಿಂಗ್, ಮೈನಿಂಗ್ ಆಫ್ ಸ್ಟೋರ್ಸ್ ಎಕ್ಸೆಟ್ರಾ. ಓಕೆ, ಇದನ್ನು ಆಲ್ರೆಡಿ ಹೇಳಿದ್ದೀನಿ. ರೇಟ್ ಆಫ್ ಅಡಿಷ್ನಲ್ ಡಿಪ್ರಿಸಿಯೇಷನ್ ಇಸ್ 20% ಆಫ್ ಆ್ಯಕ್ಚುಯಲ್ ಕಾಸ್ಟ್. ಓಕೆ, ದೆನ್ ಓಕೆ, ಡಿಪ್ರಿಸಿಯೇಷನ್ ಮಾಡಬೇಕಾದ್ರೆ ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ವಿಲ್ ಹ್ಯಾವ್ ಟು ರಿಮೆಂಬರ್. ಓಕೆ, ಏನೇನು ಇಲ್ಲಿ ನೋಡಿ, ಈ ಫಾರ್ಮ್ಯಾಟ್ ನೋಡಿ, ಫಾರ್ಮ್ಯಾಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಫಸ್ಟ್ ಒನ್, ಯು ಗೋನ್ ಟು ಟೇಕ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಬ್ಲಾಕ್ ಆ್ಯಸ್ ಆನ್ 1/4/2019. 1/4/2019 ಅಂದರೆ ಓಪನಿಂಗ್ ಡೇಟಲ್ಲಿ ಬ್ಲಾಕ್ ಆಫ್ ಅಸೆಟ್ಸ್ದು ರಿಟರ್ನ್ ಡೌನ್ ವ್ಯಾಲ್ಯೂ ಏನಿರುತ್ತೋ ಅದನ್ನು ತೊಗೋತೀರಾ. ಅದಕ್ಕೆ ಪರ್ಚೇಸಸ್ ಆಫ್ ನ್ಯೂ ಅಸೆಟ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಆ್ಯಡ್ ಮಾಡ್ತೀರಾ. ಇದೇ ಬ್ಲಾಕಿಗೆ ಸಂಬಂಧಪಟ್ಟಂಥ ಏನಾದರೂ ಪರ್ಚೇಸಸ್ ಇದ್ದರೆ ಅದನ್ನು ಆ್ಯಡ್ ಮಾಡ್ತೀರಾ. ಆ ನಂತರ ಸೇಲ್ ಪ್ರೊಸೀಡ್ಸ್ ಇದ್ದರೆ ಇದನ್ನು ಮೈನಸ್ ಮಾಡ್ತೀರಾ. ಓಕೆ, ಸೇಲ್ ಪ್ರೊಸೀಡ್ಸ್ ಇದ್ದರೆ ಇದನ್ನು ಮೈನಸ್ ಮಾಡ್ತೀರಾ. ಮೈನಸ್ ಮಾಡಿದ್ಮೇಲೆ ಯು ವಿಲ್ ಗೆಟ್ ಅ ವ್ಯಾಲ್ಯೂ ವಿಚ್ ಇಸ್ ಯುವರ್ ರಿಟರ್ನ್ ಡೌನ್ ವ್ಯಾಲ್ಯೂ. ಈ ವ್ಯಾಲ್ಯೂ ಮೇಲೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ದೆರ್ ಆರ್ 2 ಕಂಡೀಷನ್ಸ್ ದೆ. ಏನೇನು ಕಂಡೀಷನ್ಸು? ಫಸ್ಟ್ ಒನ್, ದೇ ಹ್ಯಾಸ್ ಟು ಬಿ ಎನ್ ಅಸೆಟ್. ಅಸೆಟ್ ಇರಲೇಬೇಕು. ಅಸೆಟ್ಟು ಇರಲೇಬೇಕು. ಸಮ್ಟೈಮ್ಸ್ ಏನಾಗುತ್ತೆ, ನಿಮ್ಮ ಹತ್ರ 3 ಅಸೆಟ್ ಇದೆ ಅಂತ ಇಟ್ಕೊಳ್ಳಿ. 1 ಲಕ್ಷ ರೂಪಾಯಿ 3 ಅಸೆಟ್ ಸೇರಿ ನೀವು ಈ 3 ಅಸೆಟ್ನ ಮಾರಿಬಿಡ್ತೀರ. ಮಾರಿದ್ರೆ ನಿಮಗೆ 1,80,000 ರೂಪೀಸ್ ಬರುತ್ತೆ ಅಂತ ಇಟ್ಕೊಳ್ಳೋಣ. 3 ಅಸೆಟ್ನ ಮಾರಿದ್ದೀರ, 80,000 ರೂಪೀಸ್ ಬಂದಿದೆ. ಸೊ ನಿಮ್ಮ ಬ್ಯಾಲೆನ್ಸ್ ಎಷ್ಟು ಬಂತಿಲ್ಲಿ? 20,000 ಇರುತ್ತೆ. ಬಟ್ ಅಸೆಟೇ ಇಲ್ಲ. ಅಸೆಟೇ ಇಲ್ದಿರ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. Okay, so asset must be there. That's the first condition. Second condition is this written down value after all the adjustment has to be positive. Okay, positive value of block ಇರಲೇಬೇಕು. ಆಯಿತಾ? ಅಂದರೆ ನೀವು ಈ ಸೇಲ್ ಮತ್ತು ಪರ್ಚೇಸ್ಗೆ ಏನು ಅಡ್ಜಸ್ಟ್ಮೆಂಟ್ ಮಾಡ್ತೀರಲ್ಲ, ಸೇಲು ಪರ್ಚೇಸ್ದು ಅಡ್ಜಸ್ಟ್ಮೆಂಟ್ ಆದ ನಂತರ ಆ ಬ್ಲಾಕ್ ಏನಿರುತ್ತೆ, ಈ ವ್ಯಾಲ್ಯೂ ಏನು ಬರುತ್ತಲ್ಲ, ಈ ವ್ಯಾಲ್ಯೂ ಹ್ಯಾಸ್ ಟು ಬಿ ಪಾಸಿಟಿವ್. ಪಾಸಿಟಿವ್ ಇದ್ದರೆ ಮಾತ್ರ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಇಲ್ಲ ಅಂದರೆ ಮಾಡೋದಿಲ್ಲ. ಸೊ ಎರಡೂ ಕಂಡೀಷನ್ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್, ದೆ ಹ್ಯಾಸ್ ಟು ಬಿ ಅನ್ ಅಸೆಟ್ ಮಸ್ಟ್ ಬಿ ಇದೆ. ನೀವೆಲ್ಲ ಅಸೆಟ್ನ ಮಾರ್ಬಿಟ್ಟಿದ್ದೀರಾ ಅಂದರೆ ನೋ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟಬಲ್. ವ್ಯಾಲ್ಯೂ ಇದ್ರೂ ನೀವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋ ಹಾಗಿಲ್ಲ. ಸೆಕೆಂಡ್ ಕಂಡೀಷನ್ ಇಸ್ ದೆ ಹ್ಯಾಸ್ ಟು ಬಿ ಅ ಪಾಸಿಟಿವ್ ವ್ಯಾಲ್ಯೂ ಆಫ್ ದ ಬ್ಲಾಕ್. ಈ ಬ್ಲಾಕ್ದ ವ್ಯಾಲ್ಯೂ ಇದು ಪರ್ಚೇಸ್ ಮತ್ತು ಸೇಲ್ಸ್ ಅಡ್ಜಸ್ಟ್ಮೆಂಟ್ ಮಾಡಿದ್ಮೇಲೆ
ಅದು ಏನು ವ್ಯಾಲ್ಯೂ ಬರುತ್ತಲ್ಲ ದಟ್ ಹ್ಯಾಸ್ ಟು ಬಿ ಪಾಸಿಟಿವ್. ಅದು ನೆಗೆಟಿವ್ ಆದರೂ ನೋ ಡಿಪ್ರಿಸಿಯೇಷನ್, ವ್ಯಾಲ್ಯೂನೇ ಇಲ್ಲ ಅಂದರೂ ನೋ ಡಿಪ್ರಿಸಿಯೇಷನ್. ಓಕೆ, ಈ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಮಾತ್ರ ನೀವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ಫಸ್ಟು ನಾರ್ಮಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಆ್ಯಸ್ ಪರ್ ದ ರೇಟ್ಸ್ ಪ್ರಿಸ್ಕ್ರೈಬ್ಡ್. ಈಗಾಗಲೇ ಹೇಳ್ದೆ ನಾನು ರೇಟ್ಸ್ ಏನೇನು ಅಂತ. ಆ ರೇಟ್ಸ್ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡಿ ಹಾಕ್ತೀರಾ. ಅದ್ರ ಜೊತೆಗೆ ಇಫ್ ಇಟ್ ಕ್ವಾಲಿಫೈಸ್ ಫಾರ್ ಅಡಿಷನಲ್ ಡಿಪ್ರಿಸಿಯೇಷನ್ನು ಕ್ಯಾಲ್ಕುಲೇಟ್ ಮಾಡಿ ಹಾಕ್ತೀರಾ. ದೆನ್ you'll get the written down value at the closing date. Okay, we'll solve the problems in the next class.